ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಇವತ್ತು 71 ಡೇಸ್ ಆಫ್ ಚಾಲೆಂಜ್ ನ ದಿನ 2 ಬಾಳೆ ಎಲೆ ಹರಡು. ಗೈಸ್, ಬಡ್ಡಿ ಮಗಂದು ನಿನ್ನೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿರೋದಕ್ಕೆ ವಿಡಿಯೋಗೆ ಕಾಪಿ ರೈಟ್ಸ್ ಬಂದಿದೆ. ಇಟ್ಸ್ ಓಕೆ, ಇನ್ ಮುಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ನನ್ನ ವಾಯ್ಸ್ ಅಲ್ಲಿ ಹಾಕೋಕ್ ಟ್ರೈ ಮಾಡ್ತೀನಿ, ದಯವಿಟ್ಟು ಕೇಳಿ. ಗೈಸ್, ಕೆಲವೊಂದ್ಸತಿ ಕೆಲವೊಂದು ವಿಷಯಗಳನ್ನ ನೀವು ಹೇಗ್ ಶುರು ಮಾಡಿದ್ರಿ, ಹೇಗ್ ಎಂಡ್ ಮಾಡಿದ್ರಿ, ಅದರಿಂದ ರಿಸಲ್ಟ್ ಏನ್ ಸಿಕ್ತು ಅನ್ನೋದಕ್ಕಿಂತ ಈ ಪ್ರೋಸೆಸ್ ಅಲ್ಲಿ ನೀವು ಎಷ್ಟು ಕಲಿತ್ರಿ, ನಿಮ್ಮನ್ನ ನೀವೆಷ್ಟು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ವರ್ಷ ಪೂರ್ತಿ ಸ್ಕೂಲು ಕಾಲೇಜ್ಗೆ ಹೋಗಿ ಎಂಡ್ ಅಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಂದು ವರ್ಷ ವೇಸ್ಟ್ ಆಯ್ತು ಅಂತಲ್ಲ, ಈ ಒಂದು ವರ್ಷದಲ್ಲಿ ನೀವು ಬೇರೆ ಏನೋ ಕಲ್ತಿದ್ದೀರಾ ಅಂತ ಅದನ್ನ ನೀವು ಹುಡುಕ್ಬೇಕಷ್ಟೇ. ಅದು ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಮಾಡದೇ ಇರಬಹುದು, ಬಟ್ ಫ್ಯೂಚರ್ ಅಲ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ. ನಾನು ಅಷ್ಟೇ ಗೈಸ್, 71 ದಿನದ ಜರ್ನಿಲಿ ನನ್ನ ಅಪಿಯರೆನ್ಸ್ ನಾನು ಎಷ್ಟು ಚೇಂಜ್ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಲೈಫ್ ಸ್ಟೈಲ್ನ ನಾನು ತುಂಬ ಚೇಂಜ್ ಮಾಡ್ಕೋತೀನಿ. ಒಂದಷ್ಟು ಡಿಸಿಪ್ಲಿನ್ ಲೈಫ್ನ, ಹೆಲ್ದಿ ಲೈಫ್ನ ನೋಡ್ತೀನಿ ಅಂತ ಅನ್ಸುತ್ತೆ. ನೀವು ಅಷ್ಟೇ ಯಾರಾದರೂ ನಾಳೆ ಮಾಡೋಣ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನನ್ನ ಎಷ್ಟೊಂದು ನಾಳೆಗಳು ವರ್ಷಗಳಾಗಿ ಹೋಗ್ಬಿಡ್ತು. ಗಾದೆನೇ ಇದೆ ಅಲ್ವಾ ಗೈಸ್, ನಾಳೆ ಮಾಡೋದನ್ನ ಹಿಂದೆ ಮಾಡೋದನ್ನ ಈಗಲೇ ಮಾಡು ಅನ್ನೋದು. ಸೊ ದಯವಿಟ್ಟು ಶುರು ಮಾಡಿ. ನೀವು ಮಾಡೋ ಜರ್ನಿನ ಸೋಷಿಯಲ್ ಮೀಡಿಯಾದಲ್ಲಿ ನಂತರ ಹಾಕಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನನ್ನ ಜೊತೆ ಹಂಚ್ಕೊಳ್ಳಿ. ನಿಮಗ್ ಗೊತ್ತಿಲ್ಲದೆ ಇರೋದನ್ನ ನಾನು ಹೇಳ್ಕೊಡ್ತೀನಿ, ಹಾಗೆ ನನಗ್ ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳ್ಕೊಡಿ. ಕತ್ತೆ ತರ ಟೈಮ್ ವೇಸ್ಟ್ ಮಾಡೋ ನಮ್ಮ ವ್ಯಕ್ತಿತ್ವನ ಸಿಂಹ ಅಲ್ಲದೆ ಇದ್ರು ಅಟ್ಲೀಸ್ಟ್ ಕರು ಮಾಡೋಣ. ಈ ಮಾತು ಇಲ್ಲಿಗೆ ಮುಗಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಮಾಡೋದು ನಮ್ಮ ಸಂಸ್ಕಾರ. ಇವತ್ತು ಗುರುವಾರ. ಐನೋ ನೀವೆಲ್ಲ ಶುಕ್ರವಾರ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಬಟ್ ನನಗೆ ಶುಕ್ರವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾಡಿದ್ನ ಅವತ್ತೇ ಅಪ್ಲೋಡ್ ಮಾಡೋದು ಹೆಂಗಾಗುತ್ತೆ, ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಗುರುವಾರದ ವಿಡಿಯೋ ಶುಕ್ರವಾರ ಮಾಡ್ತೀನಿ. ಅಂದ್ರೆ ಶುಕ್ರವಾರದ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೆ? ಶನಿವಾರ. ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದು ಯಾವ ದಿನದ ವಿಡಿಯೋ ಅಂತ ಹೇಳ್ತಾ ಹೋಗ್ತೀನಿ. ಗೈಸ್, ಅದ್ ನಂದೇ ಕಾರು. ನಿನ್ನೆ ವಿಡಿಯೋದಲ್ಲಿ ನಾನು ಜಿಮ್ಗೆ ಹೋಗಲ್ಲ ಅಂತಂದೆ. ಜಿಮ್ಗೆ ಹೋಗಲ್ಲ ಅನ್ನೋ ಕಾರಣ ಜಿಮ್ಗೆ ಹೋಗಬಾರದು ಅಂತಲ್ಲ, ನನಗೆ ಹೋಗುವಷ್ಟು ಟೈಮ್ ಇಲ್ಲ ಅಂತ ಅಷ್ಟೇ. ಜೊತೆಗೆ ನಾನು ಇದುವರೆಗೂ 3 ಸತಿ ಜಿಮ್ಗೆ ಸೇರಿದ್ದೀನಿ ಗೈಸ್. ಈ 3 ಸತಿನೂ ನಾನು ತುಂಬಾ ದುಡ್ಡನ್ನ ಪೇ ಮಾಡಿದ್ದೀನಿ. ತುಂಬಾ ದುಡ್ಡು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಪೇ ಮಾಡ್ತಾ ಇದ್ದು ಕಂಪ್ಲೀಟ್ 1 ವರ್ಷಕ್ಕೆ. ಸೊ ಲಕ್ಕಿಲಿ 12 ತಿಂಗಳು ನನಗೆ 15 ತಿಂಗಳಾಗಿ ಸಿಗ್ತಾ ಇತ್ತು. ಈ 15 ತಿಂಗಳಲ್ಲಿ ನಾನು 15 ದಿನ ಮ್ಯಾಕ್ಸಿಮಮ್ ಹೋಗ್ತಾ ಇದ್ದೆ. ವಾರ ಪೂರ್ತಿ ಕೆಲಸ, ವೀಕೆಂಡ್ ಅಲ್ಲಿ ಶೂಟ್ಸು, ಮನೆಗೆ ಬಂದ ತಕ್ಷಣ ಸುಸ್ತಾದ್ರೆ ಮಲಗ್ ಬಿಡ್ತಾ ಇದ್ದೆ, ಎದ್ದಿದ್ರೆ ಕಂಟೆಂಟ್ಸ್ ನ ಬರೀತಾ ಇದ್ದೆ. ಇಷ್ಟು ಗ್ಯಾಪ್ ಅಲ್ಲಿ ನಾನು ಎಲ್ಲಿ, ಹೆಂಗೆ, ಯಾವಾಗ ಜಿಮ್ಗೆ ಹೋಗಿ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡ್ಲಿ? ಈ ಮೈಂಡ್ ಸೆಟ್ ನನಗೆ ಮುಂಚೆ ಇದ್ದಿದ್ದು, ಈಗಲ್ಲ. ಎಲ್ಲ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಪರಿಹಾರ ಇರುತ್ತೆ ಅನ್ನೋ ತರ ಒಂದಿನ ಅಮೆಝಾನ್ ಅಲ್ಲಿ ನಾನು ಶಾಪಿಂಗ್ ಮಾಡುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಒಂದಷ್ಟು ಜಿಮ್ ಎಕ್ವಿಪ್ಮೆಂಟ್ಸ್. ನಾನು ನೆನ್ನೆ ಹೇಳಿದ್ನಲ್ಲ, ನಾನು ಮನೇಲೆ ವರ್ಕೌಟ್ ಮಾಡಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ. ನೋಡಿ, ಇದೊಂದು ಟೇಬಲ್ಲು, ಡಂಬಲ್ಸು ಅಂಡ್ ಪಂಚಿಂಗ್ ಬ್ಯಾಗ್. ಇದ್ರ ಜೊತೆಗೆ ಪುಲ್ಅಪ್ಸ್ ಮಾಡಕ್ಕೆ ಒಂದು ಇದನ್ನೇನಂತಾರೆ ಅಂತ ಗೊತ್ತಿಲ್ಲ ಗೈಸ್, ಕಮೆಂಟ್ ಮಾಡಿ. ಜಿಮ್ಗೆ ಹೋಗೋರೆಲ್ಲ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡಿದ್ರೆ ಇಷ್ಟರಲ್ಲೇ ವರ್ಕೌಟ್ ಮಾಡ್ತಾ ಇರ್ತಾರೆ. ಅಂಡ್ ನನಗೆ ನಮ್ಮ ಕೋಚ್ ಏನು ಹೇಳಿರೋದಂದ್ರೆ, ನೀನು 70% ಫುಡ್ ಅಲ್ಲಿ ಡಯಟ್ ಮಾಡಬೇಕು, ಇನ್ನು 30% ಮಾತ್ರ ವರ್ಕೌಟ್ ಮಾಡಿದ್ರೆ ಸಾಕು. ಅದನ್ನ ನಾನು ತುಂಬಾ ಗಂಭೀರವಾಗಿ ತಗೊಂಡಿದ್ದೀನಿ. ಅಂಡ್ ಗೈಸ್, ಈಗ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಲ್ಲ, ಇದೆಲ್ಲ ನಿಮಗೆ ಜಸ್ಟ್ 5,000 to 6,000ಗೆ ಸಿಕ್ಬಿಡುತ್ತೆ. ಇದ್ರದ್ದೆಲ್ಲ ಲಿಂಕ್ ಕಳಿಸಿ ಯಾವ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರಿ ಗೈಸ್, ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ. ಅಮೆಝಾನ್ ಓಪನ್ ಮಾಡಿ ಜಿಮ್ ಎಕ್ವಿಪ್ಮೆಂಟ್ಸ್ ಅಂತ ಕೊಡಿ, ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಇದಕ್ಕಿಂತ ಚೆನ್ನಾಗಿರೋದನ್ನ ನೀವು ತಗೋಬಹುದು. ನನಗೆ ಅವಶ್ಯಕತೆ ಇಷ್ಟೇ ಸಾಕು ಗೈಸ್. ನಿಮ್ಗೆ ಏನಾದ್ರು ಕೆಲಸ ಕಾರ್ಯ ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇದ್ದು ಈ ಗ್ಯಾಪ್ ಅಲ್ಲಿ ನನಗೆ ಜಿಮ್ಗೆ ಹೋಗಕ್ ಆಗಲ್ಲ ಅಂದ್ರೆ ಮಾತ್ರ ಇದನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಮುಚ್ಕೊಂಡು ಜಿಮ್ಗೆ ಹೋಗಿ. ಇದನ್ನ ಬಿಟ್ರೆ ಇವತ್ತಿನ ದಿನ ನಾನು ಏನ್ ಮಾಡಿದೆ ಅಂದ್ರೆ, ಎದ್ದಿದ್ದು 12 ಗಂಟೆಗೆ, ಯಾಕಂದ್ರೆ ಮಲಗಿದ್ ಲೇಟ್ ಆಗಿತ್ತಲ್ವಾ. ಅದಕ್ಕೆ ಮುಂಬರುವ ವಿಡಿಯೋಗಳಲ್ಲಿ ನಾನು ಏನ್ ತಿಂತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನನ್ನ ವೆಯ್ಟ್ ಎಷ್ಟಿದ್ದೆ, ಎಷ್ಟಾಗಬೇಕು ಅನ್ಕೊಂಡಿದ್ದೀನಿ, ಎಲ್ಲ ನಿಮ್ಮ ಹತ್ರ ಹಂಚ್ಕೋತೀನಿ. ಸದ್ಯಕ್ಕೆ 1 ಗಂಟೆಗಳ ಕಾಲ ವರ್ಕೌಟ್ ಅಂತೂ ಮಾಡ್ತಾ ಇದ್ದೀನಿ ಗೈಸ್. ಇನ್ನೊಂದು ವಿಷಯ, ಸದ್ಯದ ಪರಿಸ್ಥಿತಿಗೆ ನನ್ನ ವಿಡಿಯೋಗಳ ಡ್ಯೂರೇಷನ್ 10 ನಿಮಿಷದ ಒಳಗಡೆ ಆಗಿರುತ್ತೆ. ನಿಮಗೇನಾದ್ರೂ ಇನ್ನೂ ಜಾಸ್ತಿ ಬೇಕು ಅಂದ್ರೆ ದಯವಿಟ್ಟು ತಿಳಿಸಿ, ನಾನು 10 ನಿಮಿಷಕ್ಕಿಂತ ಜಾಸ್ತಿನೇ ಮಾಡಕ್ ಇಷ್ಟಪಡ್ತೀನಿ ಗೈಸ್. ಇನ್ನೊಂದು ಮುಖ್ಯವಾದ ವಿಷಯ ನಾನು ನಿಮ್ಮ ಹತ್ರ ಹೇಳಲೇಬೇಕು. ಅದೇನಂದ್ರೆ, ನಾನೊಬ್ಬ ಮಾತುಗಾರ ಹಾಗೂ ಬರಹಗಾರ ಆಗಿರೋದ್ರಿಂದ ನನ್ನ ವಿಡಿಯೋದಲ್ಲಿ ನಿಮ್ಗೆ ನೋಡಕ್ ಕಮ್ಮಿ ಸಿಗುತ್ತೆ, ಬಟ್ ಕೇಳೋಕ್ ತುಂಬಾ ಸಿಗುತ್ತೆ. ಇದರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ, ಎಷ್ಟೊಂದು ಜನಕ್ಕೆ ನನ್ನ ಸೇರಿಸಿ ತುಂಬಾ ಜನಕ್ಕೆ ಟ್ರಾವೆಲ್ ಮಾಡುವಾಗ ಮ್ಯೂಸಿಕ್ ನ ಕೇಳಿ ಅಥವಾ ಏನೋ ಒಂದನ್ನ ಕೇಳೋ ಅಭ್ಯಾಸ ಇರುತ್ತೆ. ಅದಕ್ಕಂತಾನೆ ವೈರ್ಲೆಸ್ ಇಯರ್ಫೋನ್ ಅದು ಇದು ಅಂತ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ನನ್ನ ವಿಡಿಯೋನ ಸಜೆಸ್ಟ್ ಮಾಡಿ ದಯವಿಟ್ಟು. ಸೊ ಇವತ್ತಿಗಿಷ್ಟೇ ಗೈಸ್. ಹೋಗೋಕ್ಕೂ ಮುಂಚೆ ಒಂದು ಕಿವಿ ಮಾತು, ಇಷ್ಟು ಕಷ್ಟ ಪಡಬೇಕಾ ಅನ್ನೋರ್ಗೆ ಬೆಸ್ಟ್ ಉದಾಹರಣೆ ನಿಮ್ಮ ತಂದೆ. ನಾಳೆ ಅಂತ ಕೂತ್ಕೋಬೇಡಿ, ಶುರು ಮಾಡಿ ಆಗಿದ್ದಾಗ್ಲಿ. ಹಿಂದೆ ಡಿಸ್ಟ್ರಾಕ್ಷನ್ಸ್ಗೆ ಒಂದು ಪಾಸ್ ಕೊಟ್ಟು ನೋಡಿ, ಎಲ್ಲರೂ ಬರ್ತಾರೆ ನಿಮ್ಮ ಹಿಂದೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಥ್ಯಾಂಕ್ ಯು ಸೊ ಮಚ್.